ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಡೀತಾ ಇದೆ. ನಮ್ಮದೆಲ್ಲ ದಿವಂಗತ ಅಪ್ಪನಗೌಡ ಪಾಟೀಲ್ ಪ್ಯಾನಲ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಆಶೀರ್ವಾದ ಮಾಡ್ತಾಯಿದ್ದಾರೆ. ಸೊ ಎರಡೂ ಪಾರ್ಟಿಗೆ ವಿನಂತಿ ಮಾಡ್ಕೊತೀನಿ, ಸಮಾಧಾನದಲ್ಲಿ ಶಾಂತಲಿ ಚುನಾವಣೆ ಮಾಡಿ ಜನ ದೇವರು ಯಾರಿಗೆ ಆಶೀರ್ವಾದ ಅಂದರೆ ಅದನ್ನು ಸ್ವೀಕಾರ ಮಾಡೋಣ. ಸೊ ನನಗತಿ ಸಂಪೂರ್ಣ ಮಾಹಿತಿ ಇದೆ. ಜನರ ಆಶೀರ್ವಾದ, ದೇವರ ಆಶೀರ್ವಾದ ನಮ್ಮ ಪ್ಯಾನಲ್ ಗೆದ್ದು ಬರುತ್ತೆ. ಮುಂದಿನ ದಿನ ಹುಕ್ಕೇರಿ ತಾಲೂಕು ರೈತರಿಗೆ ಒಳ್ಳೆ ಕೆಲಸ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ನೋಡೋಣ, ಜನ ಊಟ ಅಂತ ಏನಂತ ಗಡಬಡಿ ಇಲ್ಲ, ಜನ ಅರ್ಜೆಂಟ್ ಏನಿಲ್ಲ. ಎರಡು ಕುಟುಂಬಗಳ ಏನಿಲ್ಲ, ರಾಜಕೀಯ ಚುನಾವಣೆ ಹೊಸದಾಗಿ ವೈಯಕ್ತಿಕ ಪ್ರಸಂಗ ಬಂದಾಗ ಕಾಂಪ್ರಮೈಸ್ ಆಗ್ತೇನೆ ಕೇಳಿದಾಗ ಆಗಿಂದಾಗ ನೋಡೋಣ ಅಂತಂದ್ರು. ಪ್ರಶ್ನೆ ಉದ್ಭವಿಸುವ ಚುನಾವಣೆ ಆಗಲಿ, ಕಾರ್ಯಕರ್ತರ ಸಲುವಾಗಿ ಚುನಾವಣೆ ಮಾಡ್ತಿದ್ರು. ಸಾಕಷ್ಟು ಹೇಳಿದ್ದು ಈಗ ಅದೇ ಕಾರ್ಯಕರ್ತರಿಗೋಸ್ಕರ ಮಾಡ್ತಾ ಇದ್ದೀವಿ. ನಮ್ದೇನು ಪ್ರಾಬ್ಲಮ್ ಇಲ್ಲ. ಕಾರ್ಯಕರ್ತರು ತಮ್ಮ ಬಗ್ಗೆ ಸಾಕಷ್ಟು ಬೇಕಾದಂಥ ಪಾಲ್ ಸಮಾರೋಹವನ್ನು ವಾಗ್ದಾನವನ್ನು ಏನು ಉತ್ತರಕೊಳ್ತೀವಿ. ಇಲ್ಲಿಯವರು ಏನು ಅಂತ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ಜನ ಉತ್ತರ ಕೊಡ್ತಾರೆ. ನಾ ಏನು ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ರಾಜಕೀಯ ಚುನಾವಣೆ ಆದಮೇಲೆ ಎಂಕರ್ಮಡಿ ಅವ್ರನ್ನ ಹೊರಗಾಗ್ತೀನಿ, ಮತ್ತೆ ಹೊರಗಾಗ್ತೀನಿ ಅನ್ನೋ ಮಾತುಗಳನ್ನು ಕೂಡ ಮಾತಾಡಿರುವಂಥದ್ದು. ಈಗ ನಾವು ಮಾತಾಡ್ತಾರೆ, ಉಮೇಶ್ ಕತ್ತಿ ಮಾತಾಡಿದ್ರೆ ನಾವು ಮಾತಾಡಕ್ಕೆ, ಇನ್ನೊಬ್ರು ಮಾತಾಡಕ್ಕೆ ಅದು ಅವ್ರಿಗೇನ ಸೂಟ್ ಆಗೋದು. ಒಬ್ಬೊಬ್ಬ ಹೀರೋಗೆ ಒಂದೊಂದು ಡೈಲಾಗ್ ಫೇವ್ರೇಟ್ ಇರ್ತಾವೆ. ಅವ್ರು ಹೇಳಿದ್ರೆ ಅದು ಕರೆಕ್ಟ್ ಇರ್ತೀವಿ. ಜನ ಸಿಟಿ ಹೊಡಿತಾರ, ಹೊಡಿತಾರ, ಹಂಗೆ ಅದು ಜನ ಕೊಡ್ತಾರೆ. ನಾವಲ್ಲ, ಜನ ಕೊಡ್ತಾರೆ. ನಿಮ್ಗೆ ಎಷ್ಟು ಸ್ಥಾನ ಗೆಲ್ಲೋ ವಿಶ್ವಾಸ ನೋಡೋಣ, ಹೇಳಲಿಕ್ಕೆ ಆಗೋಲ್ಲ. ಇಷ್ಟೆಲ್ಲ ನೋಡ್ತಿರಲ್ಲ, ಈಗ ಫಸ್ಟ್ ಟೈಮ್ ದೊಡ್ಡ ಎಲೆಕ್ಷನ್ ಆಗ್ತಾ ಇದೆ. ಇದ್ರ ಮ್ಯಾಗ ಅಂದಾಜು ಆಗ್ಬೋದು ನಮ್ಗೆ ಎಷ್ಟು ಸೀಟ್ ಕೊಡ್ತಾ ಅಂತ ಕಾದು ನೋಡೋಣ. ಇದಕ್ಕೆ